ಒಂದೊಳ್ಳೆ ಫೀಲ್ ಗುಡ್ ಮೂವಿ ಇದು. ಒಂದು ಫೋಟೋಗ್ರಾಫರ್ಸ್ ಬದುಕಿನಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ನೈಜ ಚಿತ್ರಣವಾದ ಒಂದು ಮೂವಿ. ಆಮೇಲೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಸೀನಿಗೆ ತಕ್ಕಂತಹ ಒಂದು ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಗುರುಕಿರಣ್ ಸರ್ ಅವರು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಆಮೇಲೆ ಕ್ಯಾಮರಾದ ಹಿಂದೆ ಇರುವವನ ಪ್ರಾಯ ಕ್ಯಾಮರಾ ಗೊತ್ತಿರೋದಿಲ್ಲ ಅನ್ನುವ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದೆ. ವೆರಿ ನೈಸ್ ಮೂವಿ, ಮಸ್ಟ್ ವಾಚ್. ಮೂವೀಸ್ ಅಬ್ಸಲ್ಯೂಟ್ ಒಂದು ಸಿನಿಮಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅದರಲ್ಲಿ ಅವರಿಬ್ಬರು ಸಕ್ಸಸ್ ಆದಮೇಲೆ ಮಾವ ಮತ್ತು ಅಳಿಯ ಕುತ್ಕೊಂಡು ಮಾತಾಡ್ತಾರೆ. ಅವನ ಶರ್ಟ್ ಮೇಲೆ ಇಫ್ ನಾಟ್ ನೌ ದೆನ್ ವೆನ್ ಅಂತೇಳಿ ಒಂದು ಲೈನ್ಸ್ ಇದೆ. ನನಗೆ ತುಂಬ ಇಷ್ಟ ಆಯ್ತು ಅದು. ಯಾಕಂದರೆ ಅಲ್ಲಿ ಒಂದು ಮೋಟಿವೇಶನ್ ಕಿಕ್ ಏನಿದೆ ಅದು ಕೊಟ್ಟ ಥರ ನನಗೆ ಫೀಲ್ ಆಯಿತು. ಆಮೇಲೆ ಇದು ಮಸ್ಟ್ ವಾಚ್ ಇನ್ ಥಿಯೇಟರ್ಸ್. ಯಾಕಂದರೆ ಕ್ಯಾಮರಾ ವರ್ಕ್ ಇಸ್ ಆಬ್ಸಲ್ಯೂಟ್. ಕ್ಯಾಮರಾ ಮ್ಯಾನ್ಸ್ ಬಗ್ಗೆ ಹೇಳಿರೋದ್ರಿಂದ ಕ್ಯಾಮರಾ ವರ್ಕ್ ಇಸ್ ಆಬ್ಸಲ್ಯೂಟ್ ಚಂದ ಇದೆ, ತುಂಬ ಚಂದ ಇದೆ. ಮಸ್ಟ್ ವಾಚ್ ಮೂವಿ ಇನ್ ಥಿಯೇಟರ್ಸ್. ಇದು ಎಡ್ಡೆ ಹಾರ್ಟ್ ಟಚಿಂಗ್ ಉಂಡು, ಮಸ್ತ್ ಶೋಕ್ ಆತನು, ಮಾತ್ರೆಗಳು ಕನೆಕ್ಟ್ ಆಪುಂಡು, ರಿಯಾಲಿಟಿ ಉಂಡು ನೆಲ ಹೆಚ್ಚು ಬಿಲ್ಡಪ್ ಇಜ್ಜಿ ಎಂಕ್ಲು ಪಂಡ ಫಸ್ಟ್ಗೆ ಇಷ್ಟ ಆಯ್ಜಿನೆಲ್ಲ ಪೋಕ ಅಂದಿದ್ದ. ಬಟ್ ಹೆಂಗೆ ಮನಸ್ಸು ಆಯ್ತು ಹೆಣ್ಣು ಬಿಡ ತೂಕ ಅಂದ ಖುಷಿ ಆಂಡು. ಫಿಲ್ಮ್ ತುಂಬ ಚಂದ ಇತ್ತು. ಅಷ್ಟು ಕನ್ನಡ ಬರೋದಿಲ್ಲ ನನಗೆ, ಮಾತ್ರ ಖುಷಿ ಆಯಿತು. ಅದರಲ್ಲಿ 2 ಮೆಸೇಜ್ ಇತ್ತು. ಒಂದು ಪ್ರೀತಿ ಬಗ್ಗೆ, ಯಾವಾಗ ಸಹ ಪ್ರೀತಿ ಮಾಡಿದ್ರೆ ಲಾಸ್ಟ್ ತನಕ ನಾವು ಬಿಡಬಾರ್ದು. ಸೆಕೆಂಡ್ ಫೋಟೋಗ್ರಾಫರ್ದು ಜೀವನ ಬಗ್ಗೆ, ಅವರಿಗೆ ಸಹ ಕಷ್ಟ ಎಲ್ಲ ಇರ್ತದೆ. ಸೊ ಸ್ಟೋರಿ ತುಂಬ ಒಳ್ಳೆಯದು, ಸಸ್ಪೆನ್ಸ್ ಇತ್ತು ಲಾಸ್ಟಿಗೆ. ನನಗೆ ತುಂಬ ಖುಷಿ ಆಯಿತು. ಒಳ್ಳೆಯಾಗಿದೆ ಮೂವಿ, ಸೂಪರ್ ಆಗಿದೆ. ಅಂದರೆ ಅದು ಫೋಟೋಗ್ರಾಫ್ನ ಒಂದು ಕಷ್ಟದ ಜೀವನ ಹೇಗೆ ಉಂಟಂದರೆ ಈ ಮೂವಿಯಲ್ಲಿ ನಾವು ನೋಡಬೇಕು. ಮತ್ತು ಲವ್ ಈ ವಿಷಯದಲ್ಲಿ ಅದೇ ಒಬ್ಬರು ಲವ್ ಮಾಡಿ ಲಾಸ್ಟ್ ತನಕ ಇಡಬೇಕಂತ ಒಳ್ಳೆಯಾಗಿದೆ, ಸೂಪರ್ ಆಗಿದೆ ಪಿಕ್ಚರ್. ಭಾಳ ಒಂದು ಒಳ್ಳೆ ಸಿನಿಮಾ. ಹೀರೋ ಆಗಲಿ ಆ ಇಬ್ಬರು ಹೆಣ್ಮಕ್ಳು ಹೀರೋಯಿನ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಕಾಮಿಡಿ ಸಣ್ಣ ಇದು ಟಕ್ ಒಳ್ಳೆ ಜನರಿಗೆ ಎಂಜಾಯ್ ಮಾಡುವ ಹಾಗೆ ಆಗಿದೆ. ಒಳ್ಳೆಯದಾಗಲಿ, ಎಲ್ಲರೂ ನೋಡಲಿ ಕನ್ನಡ ಫಿಲ್ಮ್ಗಳನ್ನು. ಓಕೆ, ಥ್ಯಾಂಕ್ ಯು. ಒಳ್ಳೆಯಾಗಿದೆ. ಆ್ಯಕ್ಚುಲಿ ನಾವು ಟ್ರೈಲರ್ ನೋಡಿ ಬರೋದಾದರೆ ನಾವು ಬೇರೆನೇ ಥಿಂಕ್ ಮಾಡಿ ಬರ್ತೇವೆ. ಬಟ್ ಆ್ಯಕ್ಚುಲಿ ಮೂವಿಯಲ್ಲಿರೋದು ಮೂವಿ ನೀವು ಕಂಟಿನ್ಯೂ ನೋಡಿದರೆ ನಿಮಗೆ ಅದು ಬೇರೆನೇ ಬರುತ್ತೆ. ಬಟ್ ಒಂದು ನಿಮಿಷ ನಿಮಗೆ ಅದು ನಮಗೆ ಬೇರೆ ಥಿಂಕ್ ಮಾಡಲಿಕ್ಕೆ ಬರಲ್ಲ. ಅಂದರೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ. ಒಳ್ಳೆ ಉಂಟು ಮೂವಿ, ಸೂಪರ್. ಎಲ್ಲರೂ ನೋಡಿ, ಸೂಪರ್ ಉಂಟು, ಒಳ್ಳೆ. ನಾನು ಮಡಿಕೇರಿಯಿಂದ ಬಂದಿದ್ದೇನೆ, ಪತ್ರಕರ್ತೆ ನಾನು. ಬಹುಶಃ ಒಂದು ವೃತ್ತಿಯಲ್ಲಿ ನಾನು ಕೂಡ ಪತ್ರಕರ್ತೆ ಆಗಿದ್ದರಿಂದ ಆ ವೃತ್ತಿಯಲ್ಲಿ ಫೋಟೋಗ್ರಫಿ ಏನಿದೆ ಅದು ಭಾಳ ಹೈಲೈಟ್ ಆಗಿದೆ. ಬಹುಶಃ ಮೊದಲೆಲ್ಲ ಪತ್ರಕರ್ತರಿಗೆ ಮತ್ತು ಛಾಯಾಗ್ರಾಹಕರಿಗೆ ಹೆಣ್ಣು ಕೊಡ್ತಾರಲ್ಲ, ಗಂಡು ಕೊಡ್ತಾರಲ್ಲ. ಆದರೆ ಈಗ ಕಾಲಘಟ್ಟ ಬದಲಾಗಿದೆ. ಬಹುಶಃ ಎಲ್ಲವನ್ನ ಸಮಾನವಾಗಿ ನೋಡುವಂಥದ್ದು, ಜೊತೆಗೆ ಒಂದು ಚಿತ್ರ ಎಲ್ಲವನ್ನ ಹೇಳುತ್ತೆ ಅಂತ ಹೇಳೋದನ್ನು ಇದು ಸಾರಿ ಹೇಳಿದೆ. ಭಾಳ ಖುಷಿ ಕೊಡ್ತು, ನಿಜಕ್ಕೂ ನೋಡ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಆರಾಮಾಗಿ ನೋಡಿಸ್ಕೊಂಡು ಹೋಯ್ತು, ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಒಂದು ಚೆನ್ನಾಗಿರೋ ಮೂವಿ ಬಂದಿದೆ, ಮಿಸ್ ಮಾಡ್ಕೋಬೇಡಿ. ವೆರಿ ಬ್ಯೂಟಿಫುಲ್ ಮೂವಿ. ನಾನು ಟ್ರೇಲರ್ ನೋಡಿಲ್ಲ, ಹೆಸರು ಕೇಳಿರಲಿಲ್ಲ, ಹೆಸರು ಅಂತ ಲೈಕು ಆಗಿರಲಿಲ್ಲ. ಬಟ್ ಮೂವಿ ಈಸ್ ವೆರಿ ಬ್ಯೂಟಿಫುಲ್, ಡೋಂಟ್ ಮಿಸ್. ತುಂಬ ಚೆನ್ನಾಗಿದೆ ಮೂವಿ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ರೊಮ್ಯಾಂಟಿಕ್ ಕನ್ನಡ ಮೂವಿ ಅಂತ ಹೇಳ್ಬೋದು. ಮುಂಗಾರು ಮಳೆ ಫೀಲ್ಸ್ ಎಲ್ಲ ಬಂದಿತ್ತು. ಸೊ ಫ್ರೆಂಡ್ಶಿಪ್, ಲವ್, ಟ್ರಸ್ಟ್ ಅದರ ಮೇಲೆ. ಸೊ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ ಅಂಡ್ ಹ್ಯಾವ್ ಅ ಗ್ರೇಟ್ ಟೈಮ್. It's a great movie. I really connected with the film also. It was a unique concept. Not many people try to attempt such a thing, and it was a great job. 10 on 10 recommended. Come with your family and watch this film. Thank you. ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ತುಳುನಾಡಿನ ಕಲಾವಿದ ಲಿಖಿತ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಫೋಟೋಗ್ರಾಫರ್ನವರದ್ದು ಒಂದು ಇದರಲ್ಲಿ ಭಾವನೆಗಳನ್ನು ಎಷ್ಟು ಚೆಂದ ತೋರಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಹೀಗೆ ಲವರ್ಸ್ ಆಗಲಿ ಆಫ್ಟರ್ ಮ್ಯಾರೇಜ್ ಒಬ್ಬರಿಗೊಬ್ಬರು ಅರ್ಥ ಮಾಡೋ ಮೆಸೇಜನ್ನು ಕೂಡ ಚೆನ್ನಾಗಿ ತಿಳಿಸಿದ್ದಾರೆ. ಯಾಕೆಂದರೆ ಒಬ್ಬರಿಗೆ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಇನ್ನೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಬರಬಾರ್ದು. ಅದನ್ನು ತುಂಬ ಚೆನ್ನಾಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಓವರಾಲ್ ತುಂಬ ಚೆನ್ನಾಗಿದೆ. ಇಮೋಷನ್ ಸೀನ್ ಇದೆ, ರೊಮ್ಯಾಂಟಿಕ್, ಪ್ರತಿಯೊಂದು ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಫುಲ್ ಮೀಲ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಫುಲ್ ಮೀಲ್ಸ್ ಅಂದರೆ ಎಮೋಷ್ನಲಿ ನಿಮಗೆ ಹೊಟ್ಟೆ ತುಂಬಿಸಿಬಿಡುತ್ತೆ. ಎವ್ರಿ ಒನ್ ಶುಡ್ ವಾಚ್ ಇನ್ ಥಿಯೇಟರ್ಸ್. ತುಂಬಾ ಚೆನ್ನಾಗಿತ್ತು. ಆ ಎಮೋಷನ್ಸ್ ಆಗಿರ್ಬೋದು, ಬಂಗಾರಿದು ಆ್ಯಕ್ಟಿಂಗ್ ಆಗಿರ್ಬೋದು, ಎಮೋಷನಲ್ ಕನೆಕ್ಷನ್ಸ್, ಪ್ಲಸ್ ಅದರಲ್ಲಿರೋ ಬಿಟ್ ಸಾಂಗ್ಸ್ ಆಗಿರ್ಬೋದು, ಪ್ರತಿ ಒಂದು ಸೀಕ್ವೆನ್ಸ್ ಯಂಗ್ಸ್ಟರ್ಗೆ ತುಂಬಾ ಕನೆಕ್ಟ್ ಆಗುತ್ತೆ. ಪ್ಲೀಸ್ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆಂದ ಇತ್ತು ಖಂಡಿತ. ಆದರೂ
ಎಲ್ಲದಕ್ಕಿಂತ ವಿಶೇಷವಾಗಿ ನನಗೆ ಲೈಕ್ ಆಗಿತ್ತು ರೊಮ್ಯಾಂಟಿಕ್ ಡ್ರಾಮಾ ಆದರೆ ಸ್ಕ್ರೀನ್ ಪ್ಲೇ ವಿಶೇಷವಾಗಿ ತುಂಬ ಖುಷಿಯಾಯಿತು. ಒಂದು ಈ ರೇಂಜಿಗೆ ಫಸ್ಟಿಗೆ ಅಂದ್ಕೊಂಡ ಕಾನ್ಸೆಪ್ಟೇ ಬೇರೆ, ಅವನ ಹೀರೋ ಎಂಟ್ರಿ ಎಸ್ಪೆಷಲಿ ಅದು ಸಹ ಅಂದರೆ ನಾವು ತಮಿಳ್ ತೆಲುಗಲ್ಲಿ ನೋಡ್ತಿದ್ದು ಅದು ಎಲ್ಲದಕ್ಕಿಂತ ಖುಷಿ. ಮಂಗಳೂರಿನವರು ಮಾಡಿದಂತ ಹೇಳುವಾಗ ಮತ್ತೊಂದು ಖುಷಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿರುವಂಥ ಮೂವಿ. ಆ್ಯಸ್ ಎ ಫೋಟೋಗ್ರಾಫರ್, ನಾನು ಫೋಟೋಗ್ರಾಫರ್ ಕಳೆದ 22 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆ, ಸೊ ಫೋಟೋಗ್ರಾಫರ್ನ ಈ ಥರ ತೋರಿಸಿದ್ದಾರೆ, ಆ ಥರ ಕೆಟ್ಟ ಪದ ಯೂಸ್ ಮಾಡಿದ್ದಾರೆ ಅಂತ. ಆ ಥರ ಏನೂ ಇಲ್ಲ. ದಯವಿಟ್ಟು ನೀವು ಮೂವಿನ ನೋಡಿ ಮತ್ತೆ ಆ ರಿವ್ಯೂನ ಕೊಡಿ, ಸುಮ್ಮನೆ ವೈರಲ್ ಮಾಡಬೇಡಿ. ಒಂದು ಮೂವಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ಎಲ್ಲರೂ ಬರ್ತಾರೆ, ವಕೀಲರು ಬರ್ತಾರೆ, ಅರ್ಚಕರು ಬರ್ತಾರೆ, ಅಥವಾ ಆಟೋ ಡ್ರೈವರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಮೂವಿನ ಮೂವಿ ಥರ ನೋಡಿ. ದಯವಿಟ್ಟು ಬ್ಯಾಡ್ ಮೆಸೇಜ್ನ ಮಾಡೋದು ಸುಮ್ಮನೆ. ಅವ್ರ ಪಾಪ ಎರಡೂವರೆ ವರ್ಷ ಕಷ್ಟಪಟ್ಟಿರ್ತಾರೆ. ಅದು ಅಷ್ಟು ಕಷ್ಟ ಮಾಡಿ ನಾವು ಒಂದು ಪ್ರೀ ವೆಡ್ಡಿಂಗ್ ಸಾಂಗ್ ಮಾಡಲಿಕ್ಕೇ ಒಂದು ಇಡೀ ದಿವಸ 5 ನಿಮಿಷದ ಸಾಂಗಿಗೆ 2 ದಿವಸ ಎಲ್ಲ ತೆಗಿತೀವಿ. ಅಂಥದ್ರಲ್ಲಿ ಒಂದು 2.5 ಗಂಟೆ ಮೂವಿ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತಾರೆ. ಪಾಸಿಟಿವ್ ರಿವ್ಯೂ ಕೊಡಿ. ಅಟ್ಲೀಸ್ಟ್ ಒಂದು ಸಲ ಆದರೂ ಥಿಯೇಟ್ರಿಗೆ ಬಂದು ಈ ಮೂವಿನ ಮಸ್ಟಾಗಿ ನೋಡಿ, ಯಾಕಂತೇಳಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಒಳ್ಳೆ ಮೂವಿ. ಮೂವಿ ಬಗ್ಗೆ ಹೇಳೋದಾದರೆ ಒಳ್ಳೆ ಮೂವಿ. ಈಗ ಬರುವಾಗ ನೋಡಿ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿದೆ. ಅಂದರೆ ಕ್ಲೈಮ್ಯಾಕ್ಸ್ ಆ ಥರ ಇತ್ತು. ಫೋಟೋಗ್ರಾಫರ್, ನಾನು ಕೂಡ ಒಬ್ಬ ಫೋಟೋಗ್ರಾಫರ್. ಅದರಲ್ಲಿ ನಮಗೆ ಟಚ್ ಆಗುವ ತುಂಬ ಕೆಲವು ವಿಷಯಗಳಿತ್ತು. ನಮ್ಮ ಕಷ್ಟದ ಬಗ್ಗೆ ಅದರಲ್ಲಿ ಇದೆ ವಿಷಯ. ಸೊ ಆಲ್ ಓವರ್ ಹೇಳೋದಾದರೆ ಹೊಸಬರು ಮಾಡಿದ ಫಿಲ್ಮ್ ಅಂತೆ, ಅದೇ ಗೊತ್ತಾಗೋದಿಲ್ಲ. ಕ್ವಾಲಿಟಿ ವೈಸ್, ಫಿಲ್ಮಿನ ಕ್ವಾಲಿಟಿ ವೈಸ್ ಮತ್ತು ಸ್ಟೋರಿ ಎಲ್ಲ ಒಳ್ಳೆದಿತ್ತು ಹೇಳೋದಾದರೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಸೆಕೆಂಡ್ ಹಾಫಲ್ಲಿ ಅಂತೂ ನಿಮಗೆ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೂಗಿಸ್ತದೆ ಫಿಲ್ಮ್. ಸೊ ನೋಡಿ ಫಿಲ್ಮ್, ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮದೇ ಮಂಗಳೂರಿನ ಹುಡುಗನೇ ಮಾಡಿದ್ದು ಲಿಖಿತ್ ಶೆಟ್ಟಿ. ಸೊ ಸೂಪರ್ ಮೂವಿ, ಖುಷಿ ಆಯಿತು. ಆಲ್ ದ ಬೆಸ್ಟ್ ಟೀಮಿಗೆ. ಥ್ಯಾಂಕ್ ಯು. ಮೂವಿ ಅಂತೂ ಸೂಪರ್, ಚೆನ್ನಾಗಿದೆ, ಆಸಮ್. ಇದು ನಮ್ಮಂಥ ಫೋಟೋಗ್ರಾಫರ್ಸ್ನವರಿಗೆಲ್ಲ ಇದು ಹೇಳಿ ಮಾಡಿಸಿದಂಥ ಮೂವಿ. ಏನಂದರೆ ಅದೇ ನಾವೀಗ ಅವರೊಂದು ಸೀನಲ್ಲಿ ಇತ್ತು, ತುಂಬ ಫೋಟೋಗ್ರಾಫರ್ಸ್ ಅವರು ಇದ್ದಾರೆ ಈಗ ಗಲ್ಲಿಯಲ್ಲಿ. ಸೊ ಯಾರಿಗೆ ಸಹ ಚಾನ್ಸಸ್ ಸಿಗಲ್ಲ ಹಾಗೆಲ್ಲ ಹೇಳ್ತಿದ್ದಾರೆ. ಸೊ ನಾವು ನಮ್ಮಂಥ ಫೋಟೋಗ್ರಾಫರ್ಸ್ಗೆ ಚಾನ್ಸ್ ಸಿಗಬೇಕಾದ್ರೆ ಎಲ್ಲರೂ ಸಹ ಸಪೋರ್ಟ್ ಮಾಡಬೇಕು. ಆ ಮೂವಿಯಲ್ಲಿ ಈಗ ತೋರಿಸಿದ್ದಾರೆ. ಸೊ ನಮ್ಮಿಂದ ಎಷ್ಟಾಗುತ್ತೆ ನಾವು ಸಹ ಮೂವಿಯನ್ನು ಎಷ್ಟು ಡೆಡಿಕೇಟ್ ಮಾಡಿ ವೈರಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನಾನು ಹೇಳುವ ಪ್ರಕಾರ ಮೂವಿ ಸೂಪರ್ ಆಗಿದೆ. ಸೂಪರ್ ಆಸಮ್. ನಾನೇ ಫುಲ್ ಮೀಲ್ಸ್ ಅನ್ನುವ ಒಂದು ವಿಶೇಷ ವಿಭಿನ್ನವಾದ ಒಂದು ಚಲನಚಿತ್ರ ನೋಡಿ ಬಂದಿದ್ದೇವೆ. ಬಹುಶಃ ಈ ಚಿತ್ರ ನಮಗೆ ವಿಶೇಷತೆ ಯಾಕಂತ ಹೇಳಿದ್ರೆ, ನಾವು ವೃತ್ತಿಪರ ಫೋಟೋಗ್ರಾಫರ್ಸ್. ಒಬ್ಬ ಛಾಯಾಗ್ರಾಹಕನ ಅವನು ಪಡುವಂಥ ಕಷ್ಟ ಇರ್ಬೋದು, ಅವನು ಜೀವನದಲ್ಲಿ ಸಾಧಿಸುವಂಥ ಛಲ ಇರ್ಬೋದು, ಏನಾದರೂ ಒಂದು ಸಾಧಿಸಬೇಕಂತ ಹೇಳಿದ್ರೆ ಒಂದು ಕನಸು ಇರಬೇಕು. ಆ ಕನಸನ್ನು ಕಟ್ಕೊಂಡು ಬಂದಿರುವಂಥ ಒಬ್ಬ ಫೋಟೋಗ್ರಾಫರ್ಸ್ ಕತೆ ಈ ಒಂದು ಫುಲ್ ಮೀಲ್ಸ್ ಅನ್ನುವ ಒಂದು ಚಿತ್ರದಲ್ಲಿದೆ. ವಿಭಿನ್ನವಾದ ಕತೆ ಇದೆ. ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಪ್ರತಿಭಾವಂತ ಯುವ ನಾಯಕ ಆಗಿರುವಂಥ ಲಿಖಿತ್ ಶೆಟ್ಟಿ ಅವರು ತುಳು ಇಂಡಸ್ಟ್ರಿಯಿಂದ ಬಂದು ಈಗ ಒಂದು 10-11 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲೂ ತನ್ನ ಸ್ವಂತ ಒಂದು ವೃತ್ತಿಯನ್ನು ಅಲ್ಲಿ ಚಲನಚಿತ್ರವಾಗಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಇಡೀ ಟೀಮು. ಒಳ್ಳೆಯ ಚಿತ್ರವನ್ನು ನಮಗೆ ತುಳುನಾಡಿಗೆ ಮತ್ತು ಇಡೀ ಕರ್ನಾಟಕ ಕೊಟ್ಟಿರುವಂಥ ಲಿಖಿತ್ ಶೆಟ್ಟಿ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಫೋಟೋಗ್ರಾಫರ್ಸ್ ಒಂದು ತಂಡದಿಂದ ನಾನು ಅವರಿಗೆ ಒಂದು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. ಲಿಖಿತ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಸೂಪರ್ ಮಾಡಿದೆ. ಹೀರೋಯಿನ್ ಬಂಗಾರಿ ಕ್ಯಾರೆಕ್ಟರ್ ಒಳ್ಳೆ ಮಾಡಿದ್ದಾರೆ. ಮತ್ತು ಸಾಂಗ್ ಆಗಲಿ ಇಡೀ ಮೂವಿ ಫಸ್ಟಿಂದ ಲಾಸ್ಟ್ವರೆಗೆ ಬೋರ್ ಆಗಲಿಲ್ಲ. ಒಳ್ಳೆ ಮೂವಿ ಮಾಡಿದ್ದಾರೆ. ಕನ್ನಡದಲ್ಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಅಂತರ ಮತ್ತು ಚಿಕ್ಕದು ದೊಡ್ಡ ಬಜೆಟ್ ಮೂವಿ, ಚಿಕ್ಕ ಬಜೆಟ್ ಮೂವಿ, ಹಳೆ ಬಿಡ್ದು ಹೊಸ ಬಿಡ್ದು. ಈಗ ಕರ್ನಾಟಕದಲ್ಲಿ ಒಂದು ಜೋಕುಲಾಟಿಕೆ ಅಂತ ಹೇಳ್ತಾರೆ ನೋಡಿ, ಜೋಕುಲಾಟಿಕೆ ಒಂದು ಮರಳು ಸುರಾಗಿದೆ, ಅದು ನಿಲ್ಲಬೇಕು. ಮತ್ತು ನಾವು ಕೇರಳಕ್ಕೆ ಹೋದರೆ, ಮತ್ತು ನಾವು ಆಂಧ್ರ ತೆಲುಗು ಹೋದರೆ, ಮತ್ತು ಮಲಯಾಳಮಲ್ಲಿ ಈ ಮರಳು ಹುಚ್ಚಾಟಿಕೆ ಎಲ್ಲಿ ಇಲ್ಲ. ಎಲ್ಲರೂ ಒಂದೇ ಥರ, ಎಲ್ಲರೂ ಹೊಸ ಬರ್ದು ಹಳೆ ಬರ್ದು ಎಲ್ಲರೂ ಪಿಕ್ಚರ್ ನೋಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮೊದಲೇ ಈಗ ಕನ್ನಡ ಇಂಡಸ್ಟ್ರಿ ಅಟ್ಟರ ಫ್ಲಾಪ್ ಇದೆ. ಒಳ್ಳೆ ಪಿಕ್ಚರ್ ಬರುವಾಗ ಯಾರೂ ನೋಡ್ತಾ ಇಲ್ಲ. ಭಾರಿ ದುಃಖದ ಒಂದು ಸಂಗತಿ. ದಯಮಾಡಿ ಆ ಥರ ಆಗಬಾರ್ದು. ಬಂದು ನೋಡಬೇಕು. ಎಲ್ಲ ನಮ್ಮ ಕನ್ನಡದ ಚಿತ್ರಗಳು ಗೆಲ್ಲಬೇಕು ಅಂತ ಹೇಳ್ತಾ, ಮತ್ತು ಫುಲ್ ಮಿಲ್ಸ್ ಭಾರಿ ಪೊರ್ಲಾಗಿದೆ ನಮ್ಮ ಊರಿನವರ ಲಿಖಿತ್ ಶೆಟ್ಟಿ. ಮತ್ತು ನೋಡುವಾಗ ಸಹ ಭಾರಿ ಒಂದು ಕುತೂಹಲದಿಂದ ಮುಂದೇನಾಗುತ್ತೆ. ಮತ್ತು ಸೀನಿಯರ್ ಆ್ಯಕ್ಟರ್ ಮತ್ತು ಲೊಕೇಶನ್ ನಮ್ಮ ಗುರುಕಿರಣ್ ಅವರು ಮ್ಯೂಸಿಷಿಯನ್ ಮಾಡಿದ್ದಾರೆ. ಭಾರಿ ಎಲ್ಲ ಮೂವಿ ಫುಲ್ ಮೀಲ್ಸ್ ಮಾಡುವಾಗ ನಾವು ಫುಲ್ ಮೀಲ್ಸ್ ಊಟ ಮಾಡಿದಾಗೆ ಆಗುತ್ತೆ. ಭಾರಿ ಪೊರ್ಲಾಗಿದೆ. ಭಾರಿ ಮೂವಿ ದೊಡ್ಡ ಪ್ರಮಾಣದಲ್ಲಿ ಇದೇ ಫುಲ್ ಮೀಲ್ಸ್. ಬೇರೆ ನಮ್ಮದು
ಬೇರೆ ಚಿತ್ರಗಳು ಕನ್ನಡ ಗೆಲ್ಲಿಸ್ಬೇಕು, ಬಂದು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬಂದು ನೋಡಬೇಕು. ಈ ಜೋಕುಲಾಟಕ್ಕೆ ಹುಚ್ಚರಾಟಕ್ಕೆ ಹೊಸಬರದ ಹಳೆ ಬರೋ ಸ್ಟಾರ್ ಮತ್ತು ಅದು ನಿಲ್ಲಬೇಕು. ದಯಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬರುವ ದಿನಗಳಲ್ಲಿ ಮತ್ತೆ ರಿಚ್ ಆಗಬೇಕು ಮತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಜಯಭಾರಿ ಬಾರಿಸ್ಬೇಕು ಅಂಥೇಳಿ ಫುಲ್ ಮಿಲ್ಸಿಗೆ ಮತ್ತು ಆಲ್ ಓವರ್ ಫುಲ್ ಮಿಲ್ಸ್ ತಂಡದವರಿಗೆ ಮತ್ತು ನಿಮಗೂ ಸಹ ಧನ್ಯವಾದಗಳು. ಸಿನಿಮಾ ಅಂದರೆ ತುಂಬ ಇಷ್ಟ ಆಗಿದೆ ನನಗೆ. ಅಂದರೆ ಯಾಕಂದರೆ ಫೋಟೋಗ್ರಾಫರ್ ಅವರ ಬದುಕುಂಟಲ್ಲ, ಅದು ನಾವು ಈ ಪಿಕ್ಚರಲ್ಲಿ ನಾವು ನೋಡಬೇಕು. ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ ಅವರು. ಲಿಖಿತ್ನವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಹೀರೋನಿ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಇನ್ನೊಂದು ಫಿಲ್ಮಲ್ಲಿ ಸಹ ನಾನು ನೋಡಿದ್ದೇನೆ, ಅದೇ ಈಗ ಸಹ ಅವರ ಆ್ಯಕ್ಟಿಂಗ್ ಅದೇ ಥರ ಇದೆ. ಮತ್ತು ಪ್ರೀತಿ ಲಾಸ್ಟಿಗೆ ಸಿಗುವಂಥ ಒಂದು ಕ್ಲೈಮ್ಯಾಕ್ಸ್ ಇದು ಅದ್ಭುತ. ಒಳ್ಳೆ ಚೆಂದ ಮಾಡಿದ್ದಾರೆ. ಅವರಿಗೆ ಇನ್ನೂ ಯಶಸ್ವಿ ಆಗಲಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಅದು ಬ್ಲಾಕ್ ಬಸ್ಟರ್ ಆಗಬೇಕು. ಜೈ ತುಳುನಾಡು.